ಸೊ ಮೊದಲನೇದಾಗಿ ಈ ಥರ ಪ್ರಶ್ನೆ ಇದೆ ನೋಡಿ. ಮೊದಲ ಪ್ರಶ್ನೆ ಯಾವ ಥರ ಇದೆ ಅಂತ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ನಾರ್ಮಲೈಸಿಂಗ್. ನಾರ್ಮಲಿಂಗ್ ಆಪರೇಷನ್ ಅಂದರೆ ಇದೇನು ಹೀಟ್ ಟ್ರೀಟ್ಮೆಂಟ್ ಅಲ್ಲ ನಾರ್ಮಲೈಸಿಂಗು. ಸೊ ನಾರ್ಮಲೈಸಿಂಗ್ ಬಗ್ಗೆ ಕೇಳ್ತಾ ಇದ್ದಾನೆ. ಸೊ ನಾರ್ಮಲೈಸಿಂಗ್ ನಮ್ಗೇನು ಗೊತ್ತಿದೆ, ನಾವು ನಾರ್ಮಲೈಸಿಂಗ್ ಒಳಗಡೆ ಮೆಟೀರಿಯಲ್ನ ಹೀಟ್ ಮಾಡ್ತೀವಿ, ಸೋಕ್ ಮಾಡ್ತೀವಿ ಹಾಗೂ ಕೂಲಿಂಗ್ ಮಾಡ್ತೀವಿ. ಸೊ ಈ ಮೂರು ಪ್ರಾಸೆಸ್ಸು ನಾವು ಆ ಮೆಟೀರಿಯಲ್ ಮೇಲೆ ಸಬ್ಜೆಕ್ಟ್ ಮಾಡ್ತೀವಿ. ಆ ಮೆಟೀರಿಯಲ್ನ ಹೀಟಿಂಗು ಮಾಡ್ತೀವಿ, ಸೋಕಿಂಗು ಮಾಡ್ತೀವಿ, ಕೂಲಿಂಗ್ ಮಾಡ್ತೀವಿ. ಸೋಕ್ ಅಂದರೆ ಮುಳುಗಿಸೋದು, ಅದಾಗಿನಂತೆ ತೆಗೆದುಬಿಟ್ಟು ಕೂಲ್ ಮಾಡ್ತೀವಿ. ಸೊ ಕೂಲ್ ಮಾಡೋದು ಯಾವುದ್ರೊಳಗೆ ಮಾಡ್ತೀವಿ, ಸ್ಟಿಲ್ ಏರಲ್ಲಿ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ನಾರ್ಮಲೈಸಿಂಗು ಸ್ಟಿಲ್ ಏರಲ್ಲಿ ಕೂಲಿಂಗ್ ಮಾಡ್ತೀವಿ. ಪ್ರಶ್ನೆ ಕೇಳ್ತಾನೆ. ಅದೇ ಅನಿಲಿಂಗಲ್ಲಾದರೆ ಫರ್ನೆಸಲ್ಲಿ ಕೂಲಿಂಗ್ ಮಾಡ್ತೀವಿ, ನೆನ್ಪಿಟ್ಕೊಳ್ಬೇಕು. ಅದಾಗಿ ನಂತರ ನಾರ್ಮಲೈಸಿಂಗ್ ಒಳಗಡೆ ಏನಕ್ಕೆ ಮಾಡ್ತೀವಿ ಅಂದರೆ ಗ್ರೈನ್ ಸೈಜ್ ರಿಫೈನ್ ಆಗೋದಕ್ಕೆ, ಇಂಟರ್ನಲ್ ಸ್ಟ್ರೆಸಸ್ನ ಎಲಿಮಿನೇಟ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ನಾರ್ಮಲೈಸಿಂಗ್ ಮಾಡ್ತೀವಿ. ಸೊ ನಾರ್ಮಲೈಸಿಂಗ್ ಒಳಗೆ ಎಷ್ಟು ಪ್ರೊಸೆಸ್ ಇನ್ವಾಲ್ವ್ ಆಗುತ್ತೆ, ಹೀಟಿಂಗು, ಸೋಕಿಂಗು ಮತ್ತು ಕೂಲಿಂಗು. ಕೂಲಿಂಗ್ ಯಾವುದ್ರಲ್ಲಿ ಮಾಡ್ತೀವಿ, ಸ್ಟಿಲ್ ಏರಲ್ಲಿ ಮಾಡ್ತೀವಿ. ಅದಾದ ನಂತರ ನಾರ್ಮಲೈಸಿಂಗ್ ಮಾಡೋ ಉದ್ದೇಶ ಏನು, ಗ್ರೈನ್ ಸೈಜ್ನ ರಿಫೈನ್ ಮಾಡೋದಕ್ಕೆ ಹಾಗೂ ಸ್ಟ್ರೆಸಸ್ನ ರಿಲೀವ್ ಮಾಡೋದಕ್ಕೆ, ಇಂಟರ್ನಲ್ ಸ್ಟ್ರೆಸಸ್ನ. ಮತ್ತು ನಾರ್ಮಲೈಸಿಂಗ್ ಮಾಡೋದ್ರಿಂದ ಹಾರ್ಡ್ನೆಸ್ಸು ಮತ್ತು ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಬಟ್ ಡಕ್ಟಿಲಿಟಿ ಬಂದು ಡಿಕ್ರೀಸ್ ಆಗುತ್ತೆ. ಹಾರ್ಡ್ನೆಸ್ ಇನ್ಕ್ರೀಸು, ಸ್ಟ್ರೆಂತ್ ಇನ್ಕ್ರೀಸ್, ಬಟ್ ಡಕ್ಟಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸು ನಮಗೆ ಎಲ್ಲವೂ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ ಪ್ರಶ್ನೆಗೆ ಎಲ್ಲ ಏನು ಪಾಯಿಂಟ್ಸ್ ಕೊಟ್ಟಿದ್ದಾನೆ ಅವೆಲ್ಲವೂ ಕರೆಕ್ಟಾಗಿದೆ, ಯಾವುದೂ ತಪ್ಪಾಗೇನಿಲ್ಲ. ಹಾರ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ, ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಡಕ್ಟಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಗ್ರೈನ್ ಸೈಜ್ ಡಿಫೈನ್ ಮಾಡೋದಕ್ಕೆ ನಾವು ಅನಿಲಿಂಗ್ ಮಾಡೋದು ಹಾಗೂ ಇಂಟರ್ನಲ್ ಸ್ಟ್ರೆಸಸ್ನ ರಿಲೀವ್ ಮಾಡೋದಕ್ಕೂ ನಾರ್ಮಲೈಸಿಂಗ್ ಮಾಡ್ತೀವಿ. ನಾರ್ಮಲೈಸಿಂಗ್ ಒಳಗಡೆ ಕೂಲ್ ಯಾವುದ್ರೊಳಗೆ ಮಾಡ್ತೀವಿ, ಸ್ಟಿಲ್ ಏರಲ್ಲಿ ಮಾಡ್ತೀವಿ. ಆದ್ಮೇಲೆ ನಾರ್ಮಲೈಸಿಂಗ್ ಒಳಗಡೆ 3 ಸ್ಟೆಪ್ ಇನ್ವಾಲ್ವ್ ಆಗ್ತದೆ, ಹೀಟಿಂಗು, ಕೂಲಿಂಗು, ಹೀಟಿಂಗು, ಸೋಕಿಂಗು ಮತ್ತು ಕೂಲಿಂಗ್. ಹಿಂಗೆ ಸೀಕ್ವೆನ್ಸಲ್ಲೇ ಬರುತ್ತೆ. ಹಾಗಾಗಿ 3 ಪಾಯಿಂಟ್ಸ್ ಕರೆಕ್ಟ್ ಆಗಿರೋ ಕಾರಣ ಪ್ರಶ್ನೆಗೆ 3 ಪಾಯಿಂಟ್ಸ್ ಕರೆಕ್ಟ್ ಇದಾವೆ, ಹಾಗಾಗಿ ಆಲ್ ಆರ್ ಟ್ರೂ ಅಂತ ಹೇಳಬೇಕಾಗುತ್ತೆ. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ದ ಪರ್ಪಸ್ ಆಫ್ ಟೆಂಪರಿಂಗ್. ಟೆಂಪರಿಂಗ್ ಮಾಡೋದೇ ಟಫ್ನೆಸ್ ಇನ್ಕ್ರೀಸ್ ಮಾಡೋಕ್ಕೆ. ಸೊ ಕಣ್ಣು ಮುಚ್ಕೊಂಡು ಹಾಕೊಂಬಿಡಿ. ಟೆಂಪರಿಂಗ್ ಮಾಡೋದೇನಕ್ಕೆ, ಸ್ಟೀಲ್ಗೆ ಟಫ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ. ಟಫ್ನೆಸ್ನ ಯಾವ ಪ್ರಾಪರ್ಟಿ, ಯಾವ್ದು ಟೆಸ್ಟಿಂದ ಮಾಡ್ತೀವಿ, ಇಂಪ್ಯಾಕ್ಟ್ ಟೆಸ್ಟಿಂದ ಟಫ್ನೆಸ್ ಅನ್ನೋ ಪ್ರಾಪರ್ಟಿನ ಮೆಜರ್ ಮಾಡ್ತೀವಿ. ಟಫ್ನೆಸ್ ಅಂದ್ರೇನು, ಟು ಅಬ್ಸರ್ವ್ ಮ್ಯಾಕ್ಸಿಮಮ್ ಲೋಡ್ ಬಿಫೋರ್ ಫೇಲ್ಯೂರ್ ಇಸ್ ಕಾಲ್ಡ್ ಟೆಂಪರಿಂಗ್. ಇದು ಟಫ್ನೆಸ್ ಅಂತ ಹೇಳ್ತೀವಿ. ಸೊ ಟೆಂಪರಿಂಗ್ ಮಾಡೋ ಕಾರಣ ಏನು, ಟಫ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದು. ಆಪ್ಷನ್ ಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗ್ತದೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಕೆನಾಟ್ ಬಿ ಚೆಕ್ಡ್ ಬೈ ಸ್ಕ್ರೂ ಪೇಜ್ ಗೇಜ್. ಇನ್ನೊಂದು ಟಫ್ನೆಸ್ ಬಗ್ಗೆ ನಿಮ್ಗೆ ಹೇಳಬೇಕಾಯ್ತು. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ನಲ್ಲಿ ಏರಿಯಾ ಅಂಡರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಏನು ಡಿಟರ್ಮೈನ್ ಮಾಡ್ತೀವಿ ಅಂದರೆ ಟಫ್ನೆಸ್ನ ಡಿಟರ್ಮೈನ್ ಮಾಡ್ತೀವಿ. ಸೊ ಏರಿಯಾ ಅಂಡರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಏನು ಡಿಟರ್ಮೈನ್ ಮಾಡ್ತೀವಿ, ಟಫ್ನೆಸ್ನ. ಟಫ್ನೆಸ್ ಏನಂದ್ರೆ ಏನು, ಮ್ಯಾಕ್ಸಿಮಮ್ ಲೋಡ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಆಫ್ ಎ ಮೆಟೀರಿಯಲ್ ಬಿಫೋರ್ ಇಟ್ಸ್ ಫೇಲ್ಯೂರ್ ಇಸ್ ಕಾಲ್ಡ್ ಟಫ್ನೆಸ್. ಡಕ್ಟಿಲಿಟಿ ಅಂದರೆ ವೈರ್ಡ್ ಫಾರ್ಮಲ್ಲಿ ಡ್ರಾ ಮಾಡೋದು. ಹಾರ್ಡ್ನೆಸ್ ಅಂದ್ರೇನು, ರೆಸಿಸ್ಟೆಂಟ್ ಟು ಇಂಡೆಂಟೇಷನ್. ಇದು ಬ್ರಿಟಲ್ನೆಸ್ ಅಂದ್ರೇನು, ಬಿಫೋರ್ ಫ್ರಾಕ್ಚರ್ ಆಗೋಕ್ಕಿಂತ ಮುಂಚೆ ಮೆಟೀರಿಯಲ್ ಬ್ರೇಕ್ ಆಗೋದು, ಅಂದರೆ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗಿ ಮೆಟೀರಿಯಲ್ ಬ್ರೇಕ್ ಆಗೋದ್ರೆ ಇದೇನು ಬ್ರಿಟಲ್ನೆಸ್ ಅಂತ ಕರಿತೀವಿ. ಇದೇ ಥರನೇ ಎಲ್ಲ ಪ್ರಾಪರ್ಟೀಸ್ ಭಾಳ ಇದಾವೆ, ಅವು ಪ್ರಾಪರ್ಟೀಸ್ನೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಮ್ಯಾಲಿಬಿಲಿಟಿ ಅಂದರೆ ಶೀಟ್ ಫಾರ್ಮಲ್ ಬಂತ ಮ್ಯಾಲಿಬಿಲಿಟಿ, ವೈರ್ ಫಾರ್ಮಲ್ ಬಂತ ಡಕ್ಟಿಲಿಟಿ. ಏನಾದರೂ ಇಂಡೆಂಟೇಷನ್ ರೆಸಿಸ್ಟ್ ಮಾಡ್ತಿದೆಯಾ ಅದು ಹಾರ್ಡ್ನೆಸ್. ಟಫ್ನೆಸ್ ಅಂದರೆ ಮ್ಯಾಕ್ಸಿಮಮ್ ಲೋಡ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತು, ಅದು ಟಫ್ನೆಸ್. ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಕೆನಾಟ್ ಬಿ ಚೆಕ್ಡ್ ಬೈ ಸ್ಕ್ರೂ ಪೇಜ್ ಗೇಜ್. ಸ್ಕ್ರೂ ಪೇಜ್ ಗೇಜಿಂದ ಯಾವ ಎಲಿಮೆಂಟ್ ಚೆಕ್ ಮಾಡೋಕ್ಕಾಗಲ್ಲ. ಪಿಚ್ನ ನಾವು ಚೆಕ್ ಮಾಡ್ತೀವಿ ನೋಡಿ. ಸ್ಕ್ರೂ ಪೇಜ್ ಗೇಜ್ ಬಗ್ಗೆ ನಾನು ಇಲ್ಲಿ ಡೀಟೇಲ್ಸ್ ಬರೆದಿದ್ದೀನಿ. ಸ್ಕ್ರೂ ಪೇಜ್ ಗೇಜ್ನ ನಾವು ಥ್ರೆಡ್ ಗೇಜ್ ಅಂತಲೂ ಕರಿತೀವಿ. ಇದರಿಂದ ನಾವು ಥ್ರೆಡ್ಡಿನ ಪಿಚ್ಚು, ಲೀಡ್ನ ಹಾಗೂ ನಂಬರ್ ಆಫ್ ಥ್ರೆಡ್ಸ್, ಒಂದು ಪಿಚ್ಚಿಗೆ ಎಷ್ಟು ನಂಬರ್ ಆಫ್ ಥ್ರೆಡ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೂ ನಾವು ಸ್ಕ್ರೂ ಪಿಚ್ ಗೇಜ್ ಯೂಸ್ ಮಾಡ್ತೀವಿ. ಥ್ರೆಡ್ ಆ್ಯಂಗಲ್ ಮೆಜರ್ ಮಾಡೋಕ್ಕೂ ಸ್ಕ್ರೂ ಪಿಚ್ ಗೇಜ್ ಯೂಸ್ ಮಾಡ್ತೀವಿ. ಥ್ರೆಡ್ಡಿನ ಡೆಪ್ತ್ ಫೈಂಡ್ ಔಟ್ ಮಾಡೋಕ್ಕೂ ಸ್ಕ್ರೂ ಪಿಚ್ ಗೇಜ್ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ಪ್ಯಾರಾಮೀಟರ್ಸ್ ನಾವು ಮೆಜರ್ ಮಾಡ್ತೀವಿ ನೋಡಿ. ಪಿಚ್ನ ಮೆಜರ್ ಮಾಡ್ತೀವಿ, ಲೀಡ್ನು ಮೆಜರ್ ಮಾಡ್ತೀವಿ, ಪ್ರೊಫೈಲ್ನ ಮೆಜರ್ ಮಾಡಲ್ಲ ನೋಡಿ. ಇವೆಲ್ಲರೂ ಬರ್ತಿದ್ವಿ ಪ್ರೊಫೈಲ್ ಅಂತೇಳಿ. ಡೆಪ್ತ್ ಮೆಜರ್ ಮಾಡ್ತೀವಿ ನೋಡಿ, ಡೆಪ್ತ್ ಇದೆ. ಲೀಡು ಮೆಜರ್ ಮಾಡ್ತೀವಿ, ಥ್ರೆಡ್ಡಿನ ಪಿಚ್ ಮೆಜರ್ ಮಾಡ್ತೀವಿ. ಹಾಗಾಗಿ 3 ಮೆಜರ್ ಮಾಡ್ತೀವಿ, ಪಿಚ್ನ ಮೆಜರ್ ಮಾಡಲ್ಲ. ಆಪ್ಷನ್ ಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ ನೋಡಿ. ಆಪರೇಷನ್ ಫಾರ್ ಮಿಲ್ಲಿಂಗ್ ಎ ಶೀಟ್ ಫಾರ್ ಬೋಲ್ಟ್ ಹೆಡ್ ಮತ್ತು ವಾಷರ್ ಆರ್ ನಟ್ ಇನ್ ಕಾರ್ಡ್. ಈಗ ನೋಡಿ, ನನಗೆ ಇದು ಯಾವುದು ಮೆಟೀರಿಯಲ್ ಇರುತ್ತೆ. ಈ ಮೆಟೀರಿಯಲ್ ಮೇಲೆ ನನಗೆ ಒಂದು ನಟ್ನ ಕೂಡಿಸ್ಬೇಕು, ಒಂದು ಬೋಲ್ಟ್ನ ಕೂಡಿಸ್ಬೇಕು. ಸೊ ಈ ಬೋಲ್ಟ್ನ ಕೂಡಿಸೋದಕ್ಕೆ ಸರ್ಫೇಸ್ನ ನಾವು ಏನು ಮಾಡಬೇಕಾಗುತ್ತೆ, ಬೋಲ್ಟ್ ಸೀಟಿಂಗಿಗೆ ಮಾಡ್ಕೊಡ್ಬೇಕಾಗುತ್ತೆ. ಅಥವಾ ಹಿಂಗೂ ಬರ್ಬೋದು, ಅಥವಾ ಹಿಂಗೂ ಇರ್ಬೋದು. ಈ ಸರ್ಫೇಸ್ ಒಳಗಡೆ ನನಗೆ ಬೋಲ್ಟ್ ಬರಬೇಕು. ಅವಾಗ ನಾವೇನು ಮಾಡಬೇಕು, ಇದನ್ನು ಕ್ಲೀನಾಗಿ ಆ ಬೋಲ್ಟ್ ಹೆಡ್ಗೆ ಕೂತ್ಕೊಳ್ಳೋಂಗೆ ನಾವು ಜಾಗ ಬಿಟ್ಟು ಮಾಡ್ಕೊಡ್ಬೇಕಾಗುತ್ತೆ. ಸೊ ಅದನ್ನು ಈ ಥರ ಬೋಲ್ಟ್ ಹೆಡ್ಗೆ ಅಥವಾ ವಾಷರ್ಗೋ ನಟ್ಗೋ ಏನೋ ಕೂತ್ಕೊಳ್ಳೋಕ್ಕೆ ನಾವೇನಾದರೂ ಮಾಡಿಕೊಟ್ರೆ, ಜಾಗನ ಮಾಡಿಕೊಟ್ರೆ, ಆ ಜಾಗನ ಮಾಡ್ಕೊಡೋದಕ್ಕೆ ನಾವು ಏನು ಆಪರೇಷನ್ ಅಂತ ಹೇಳ್ತೀವಿ ಅಂದರೆ ಸ್ಪಾಟ್ ಫೇಸಿಂಗ್ ಅಂತ ಕರಿತೀವಿ. ಸೊ ಬೋಲ್ಟ್ ಹೆಡ್ಸು, ನಟ್ಸು, ವಾಷರ್ಗೆ ಅವುಗಳನ್ನ ಕೂತ್ಕೊಳ್ಳೋಕ್ಕೆ ನಾವೇನಾದರೂ ಸೀಟಿಂಗ್ ಮಾಡಿಕೊಟ್ರೆ ನೋಡಿ, ಮೇಕಿಂಗ್ ಎ ಸೀಟ್ ಫಾರ್ ಬೋಲ್ಟ್ ಹೆಡ್ಸ್ ಅಥವಾ ವಾಷರ್ಸ್ ಅಥವಾ ನಟ್ಸ್ಗೆ ಸೀಟಿಂಗ್ ಏನಾದರೂ ಮಾಡಿಕೊಟ್ರೆ ಆ ಆಪರೇಷನ್ ನಾವೇನು ಕರಿತೀವಿ, ಸ್ಪಾಟ್ ಫೇಸಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ. ಸೊ ಇದನ್ನು ಡ್ರಿಲ್ ಮಾಡಿಬಿಟ್ಟು ನಾವು ಇಷ್ಟು ಹೋಲ್ ಮಾಡಿ ಈ ಸರ್ಫೇಸ್ನ ಕ್ಲಿಯರ್ ಮಾಡಿಬಿಟ್ಟು ಬೋಲ್ಟ್ ಹೆಡ್ನ ಕೂತ್ಕೊಳ್ಳೋಕೆ ಮಾಡ್ತೀವಿ. ಸೊ ಅದಕ್ಕೆ ನಾವು ಸ್ಪಾಟ್ ಫೇಸಿಂಗ್ ಆಪರೇಷನ್ ಅಂತ ಹೇಳ್ತೀವಿ. ಟ್ಯಾಪಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ನೋಡ್ರಿ, ಇಂಟರ್ನಲ್ ಥ್ರೆಡ್ಸ್ನ ಪ್ರೊವೈಡ್ ಮಾಡೋಕ್ಕೆ. ರೀಮಿಂಗು ಮತ್ತು ಕೌಂಟರ್ ಬೋರು ಭಾಳ ಜನ ಕನ್ಫ್ಯೂಷನ್ ಆಗ್ತೀರಾ. ರೀಮಿಂಗ್ ಒಳಗಡೆ ಏನು ಮಾಡ್ತೀವಿ, ಆಲ್ರೆಡಿ ಹೋಲ್ ಡ್ರಿಲ್ ಆಗಿರುತ್ತೆ. ಆ ಡ್ರಿಲ್ ಆಗಿರೋ ಹೋಲಲ್ಲಿ ನಾವು ರೀಮರ್ನ ಕಳಿಸ್ಬಿಟ್ಟು ಹೋಲ್ನ ಎನ್ಲಾರ್ಜ್ ಮಾಡ್ತೀವಿ. ಎನ್ಲಾರ್ಜ್ ಅಂದರೆ ಸುಮ್ಮನೆ ಎನ್ಲಾರ್ಜ್ ಮಾಡಲ್ಲ, ಎಕ್ಸಾಕ್ಟ್ ಸೈಜ್ಗೆ ಎನ್ಲಾರ್ಜ್ ಮಾಡ್ತೀವಿ. ಎಕ್ಸಾಕ್ಟ್ ಸೈಜ್ಗೆ ಮತ್ತು ಫಿನಿಶಿಂಗ್ ಅಕ್ಯುರೇಟಾಗಿ ಬರೋದಕ್ಕೆ ರೀಮಿಂಗ್ ಆಪರೇಷನ್ ಯೂಸ್ ಮಾಡ್ತೀವಿ. ಬೋರಿಂಗ್ ಆಪರೇಷನ್ ಕೂಡ ಆಲ್ರೆಡಿ ಡ್ರಿಲ್ಡ್ ಹೋಲ್ ಇರುತ್ತಲ್ಲ, ಆ ಹೋಲಲ್ಲೇ ಏನು ಟೂಲ್ನ ಕಳಿಸ್ತೀವಿ, ಬೋರಿಂಗ್ ಟೂಲ್ನ.
ಕಳಿಸ್ಬಿಟ್ಟು ಏನು ಮುಂಚೆ ಹೋಲಿತ್ತು ಅದನ್ನ ಎನ್ಲಾರ್ಜೇ ಮಾಡ್ತೀವಿ, ಬಟ್ ಅಕ್ಯುರೇಟ್ ಸೈಜ್ಗಿಲ್ಲ. ಸುಮ್ಮನೆ ಎನ್ಲಾರ್ಜ್ ಮಾಡಬೇಕಾದ್ರೆ ಎನ್ಲಾರ್ಜ್ ಮಾಡಬೇಕು. ಆ ಥರ ಪ್ರಾಸೆಸ್ನ ನಾವು ಬೋರಿಂಗ್. ಅಕ್ಯುರೇಟ್ ಶೇಪಿಗೆ ಮಾಡದೇ ಇದ್ದರೆ ಹೋಲ್ನ ಎನ್ಲಾರ್ಜ್ ಏನೋ ಮಾಡ್ತೀವಿ, ಅಕ್ಯುರೇಟ್ ಶೇಪ್ಗೆ ಆಗದೇ ಇದ್ದರೆ ಅದು ಕೌಂಟರ್ ಬೋರಿಂಗ್ ಆಗುತ್ತೆ. ಎಕ್ಸಾಕ್ಟ್ ಶೇಪಿಗೆ ನಾವು ಏನಾದರೂ ಆಲ್ರೆಡಿ ಡ್ರಿಲ್ಡ್ ಹೋಲ್ನ ಮತ್ತೆ ಬೋರ್ ಮಾಡ್ತಿದ್ವಿ, ಎನ್ಲಾರ್ಜ್ ಮಾಡ್ತಿದ್ವಿ ಅಂತಂದರೆ ಅದನ್ನು ನಾವೇನು ಕರಿತೀವಿ, ರೀಮಿಂಗ್ ಅಂತ ಕರಿತೀವಿ. ನೋಡಿ, ಎನ್ಲಾರ್ಜಿಂಗ್ ಹೋಲ್ ಟು ಅಕ್ಯುರೇಟ್ ಸೈಜ್ ಅದು ರೀಮಿಂಗ್. ಎನ್ಲಾರ್ಜಿಂಗ್ ಹೋಲು ನಾಟ್ ಟು ಅಕ್ಯುರೇಟ್ ಸೈಜ್, ಜಸ್ಟ್ ಟು ಎನ್ಲಾರ್ಜ್ ಮಾಡ್ತಿದ್ವಿ, ಅದು ಕೌಂಟರ್ ಬೋರಿಂಗ್. ಇಂಟರ್ನಲ್ ಥ್ರೆಡ್ಸ್ ಟ್ಯಾಪಿಂಗು, ಅದಕ್ಕೆ ಟ್ಯಾಪ್ ಅನ್ನೋ ಟೂಲ್ನ ಯೂಸ್ ಮಾಡ್ತೀವಿ. ಏನು ಇಂಟರ್ನಲ್ ಥ್ರೆಡ್ಸ್ನ ಪ್ರೊವೈಡ್ ಮಾಡೋಕ್ಕೆ ಯಾವ ಟೂಲ್ ಯೂಸ್ ಮಾಡ್ತೀವಿ, ಟ್ಯಾಪ್ ಅನ್ನೋ ಟೂಲ್ ಯೂಸ್ ಮಾಡ್ತೀವಿ. ಅದು ಆಪರೇಷನ್ ಏನು, ಟ್ಯಾಪಿಂಗ್ ಆಗುತ್ತೆ. ಬಿವೆಲಿಂಗ್ನ ಪ್ರೊವೈಡ್ ಮಾಡೋದಕ್ಕೆ, ಬಿವೆಲ್ ಎಡ್ಜಸ್ನ ಪ್ರೊವೈಡ್ ಮಾಡೋದಕ್ಕೆ ಕೌಂಟರ್ಸಿಂಗ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಗಲ್ ಕೌಂಟರ್ಸಿಂಗ್ ಇದು ಹೇಳ್ಬೇಕಂದ್ರೆ 60 ಡಿಗ್ರಿನಲ್ಲೋ 60 ಡಿಗ್ರಿನಲ್ಲಿ ಬರುತ್ತೆ ಆ್ಯಂಗಲ್. ಸೊ ಈ ಥರ ಕೌಂಟರ್ಸಿಂಗ್ ಅಂದರೆ ಬಿವೆಲಿಂಗ್ ಎಡ್ಜಸ್ನ ಪ್ರೊವೈಡ್ ಮಾಡೋದಕ್ಕೆ, ಬಿವೆಲ್ ಎಡ್ಜಸ್ನ ಪ್ರೊವೈಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಕೌಂಟರ್ಸಿಂಗಿಂಗ್ ಮಾಡ್ತೀವಿ. ಕೌಂಟರ್ ಡ್ರಿಲ್ ಅಂದರೆ ಏನಿಲ್ಲ, ಸೆಂಟರ್ ಡ್ರಿಲ್ಲಿಂಗ್, ಎಕ್ಸಾಕ್ಟ್ ಸೆಂಟರ್ ಪಾಯಿಂಟಿಗೆ ನಾವು ಡ್ರಿಲ್ ಮಾಡೋದು. ಸ್ಪಾಟ್ ಫೇಸಿಂಗ್ ನಿಮ್ಗೆ ಹೇಳಿದೆ, ಸೀಟಿಂಗ್ ಮಾಡ್ಕೊಡೋದಕ್ಕೆ. ಸೊ ಇಷ್ಟು ಆಪರೇಷನ್ಸ್ನ ನೀವು ತಿಳ್ಕೊಳ್ಬೇಕು. ಗ್ರೂವಿಂಗ್ ಅಂದರೆ ಏನಿರುತ್ತೆ, ಈಗ ಮೆಟೀರಿಯಲ್ ಹಿಂಗಿರುತ್ತೆ, ಗ್ರೂ ಜಸ್ಟ್ ಒಂದು ಸ್ಮಾಲಾಗಿ ಈ ಥರ ಗ್ರೂ ಮಾಡ್ಕೊಡೋದು ಮೆಟಲ್ ಪೀಸಲ್ಲಿ, ಅದನ್ನು ಗ್ರೂವಿಂಗ್ ಅಂತ ಕರಿತೀವಿ. ಲೇತಲ್ಲಿ ನಾವು ಗ್ರೂ ಮಾಡಿದ್ದೀವಲ್ಲ, ಅದನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲೀಡ್ ಸ್ಕ್ರೂ ಆಫ್ ಎ ಲೇತ್ ಈಸ್ ಮೇಡ್ ಅಪ್ ಆಫ್. ಲೀಡ್ ಸ್ಕ್ರೂ ಏನಿಂದ ಮಾಡಿದ್ವಿ, ಲೀಡ್ ಸ್ಕ್ರೂಗೆ ನಾನು ಹೇಳಿದೆ ಏನಂತ ಹೇಳಿ, ಥ್ರೆಡ್ ಯಾವುದು, ಆಕ್ಮಿ ಥ್ರೆಡ್ ಯೂಸ್ ಮಾಡ್ತೀರಾ. ಲೀಡ್ ಸ್ಕ್ರೂಗೆ ಆ್ಯಂಗಲ್ ಎಷ್ಟಿರುತ್ತೆ, 29 ಡಿಗ್ರಿ ಇರುತ್ತೆ. ಲೀಡ್ ಸ್ಕ್ರೂನ ನಾವು ಥ್ರೆಡ್ ಕಟಿಂಗ್ ಆಪರೇಷನಲ್ಲಿ ಹೇಗೆ ಬರಬೇಕಾದ್ರೆ ಎಂಗೇಜ್ ಮಾಡ್ತೀವಿ, ಥ್ರೆಡ್ ಕಟಿಂಗ್ ಆಪರೇಷನ್. ಲೀಡ್ ಸ್ಕ್ರೂ ನಟ್ಟ ಜೊತೆ ಎಂಗೇಜ್ ಆಗಿಬಿಟ್ಟು ನಮ್ಗೆ ಏನು ಮಾಡುತ್ತೆ, ಥ್ರೆಡ್ ಕಟಿಂಗ್ ಆಪರೇಷನ್ ನಾವು ಮಾಡ್ತೀವಿ. ಸೊ ಲೀಡ್ ಸ್ಕ್ರೂ ನಮ್ಗೆ ಭಾಳ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಸೊ ಲೀಡ್ ಸ್ಕ್ರೂ ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ ಅಂದರೆ ಕಾರ್ಬನ್ ಅಥವಾ ಕಾರ್ಬನ್ ಸ್ಟೀಲ್ ಅಥವಾ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರ್ತೀವಿ. ಸೊ ಲೀಡ್ ಸ್ಕ್ರೂಗೆ ಯಾವ ಥ್ರೆಡ್ ಯೂಸ್ ಮಾಡ್ತೀವಿ, ಆಕ್ಮಿ ಥ್ರೆಡ್ ಯೂಸ್ ಮಾಡ್ತೀವಿ. ಲೀಡ್ ಸ್ಕ್ರೂಗೆ ಯಾವ ಆ್ಯಂಗಲ್ ಎಷ್ಟಿರುತ್ತೆ ಆಕ್ಮಿ ಥ್ರೆಡ್ಗೆ, 29 ಡಿಗ್ರಿ. ಯಾವ ಥ್ರೆಡ್ಡು, ಆಕ್ಮಿ ಥ್ರೆಡ್ಡು. ಮೆಟೀರಿಯಲ್ ಮಾಡೋದು ಕಾರ್ಬನ್ ಸ್ಟೀಲ್ ಅಥವಾ ಸ್ಟೇನ್ಲೆಸ್ ಸ್ಟೀಲು. ಲೀಡ್ ಸ್ಕ್ರೂನ ಯೂಸ್ ಮಾಡೋದು ಯಾವುದಕ್ಕೆ, ಥ್ರೆಡ್ ಕಟಿಂಗ್ಗೆ, ಥ್ರೆಡ್ ಕಟಿಂಗ್ ಪರ್ಪಸ್ಗೆ ಲೀಡ್ ಸ್ಕ್ರೂನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಆಪರೇಷನ್, ಇದು ಪ್ರಶ್ನೆಗೆ ಏನಾಯಿತು, ಹೈ ಕಾರ್ಬನ್ ಸ್ಟೀಲ್ ಅಥವಾ ಹೈ ಕಾರ್ಬನ್ ಸ್ಟೀಲ್ ಇದೆಯಲ್ಲ, ಕಾರ್ಬನ್ ಸ್ಟೀಲ್ ಇದೆಯಲ್ಲ, ಹೈ ಕಾರ್ಬನ್ ಸ್ಟೀಲ್ ಇದೆ, ಕಾರ್ಬನ್ ಸ್ಟೀಲ್ ಅಥವಾ ಹೈ ಕಾರ್ಬನ್ ಸ್ಟೀಲ್. ಪ್ರಶ್ನೆಗೆ ಆನ್ಸರ್ ಎ ಆಗುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದಿ ಗೇಜಸ್. ಸ್ನ್ಯಾಪ್ ಗೇಜಸ್ ಆರ್ ಯೂಸ್ಡ್ ಟು ಚೆಕ್ ಎಕ್ಸ್ಟರ್ನಲ್ ಡೈಮೆನ್ಷನ್ಸ್, ಕರೆಕ್ಟ್ ಇದೆ. ಸ್ಲಿಪ್ ಗೇಜಸ್ ಆರ್ ಯೂಸ್ಡ್ ಟು ಚೆಕ್ ದಿ ಅಕ್ಯುರೇಸಿ ಆಫ್ ಮೈಕ್ರೋಮೀಟರು, ಕ್ಯಾಲಿಪರು ಮತ್ತು ಇಂಡಿಕೇಟರ್ಸ್, ಇದು ಕರೆಕ್ಟ್ ಇದೆ. ಫೀಲರ್ ಗೇಜಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಮೇಟಿಂಗ್ ಸರ್ಫೇಸಸ್, ಈ ಥರ ಮೇಟ್ ಆಗ್ತಿರುತ್ತೆ, ಆ ಮೇಟ್ ಆಗ್ತಿರೋ ಸರ್ಫೇಸ್ ಮಧ್ಯದಲ್ಲಿ ಏನು ಗ್ಯಾಪ್ ಇದೆಯಲ್ಲ ಅದನ್ನು ಚೆಕ್ ಮಾಡೋದಕ್ಕೆ ಫೀಲರ್ ಗೇಜ್ ಯೂಸ್ ಮಾಡ್ತೀವಿ. ವೈರ್ ಗೇಜ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಶೀಟಿನ ಥಿಕ್ನೆಸ್ಸು ಅಥವಾ ಡಯಾಮೀಟರ್ ಆಫ್ ದಿ ವೈರ್ ಫೈಂಡ್ ಔಟ್ ಮಾಡೋಕ್ಕೆ ಫೀಲರ್ ಗೇಜ್, ಇದು ವೈರ್ ಗೇಜಸ್ನ ಯೂಸ್ ಮಾಡ್ತೀವಿ. ವೆಲ್ಡ್ ಡೆಪ್ತ್ ಫೈಂಡ್ ಔಟ್ ಮಾಡೋಕ್ಕೆ ವೆಲ್ಡ್ ಗೇಜ್ನ ಯೂಸ್ ಮಾಡ್ತೀವಿ. ಸೊ ವೆಲ್ಡ್ ಗೇಜ್ ಏನಕ್ಕೆ ಯೂಸ್ ಮಾಡ್ತಾರೆ, ವೆಲ್ಡ್ ಡೆಪ್ತ್ನ ಫೈಂಡ್ ಔಟ್ ಮಾಡೋಕ್ಕೆ. ಫೀಲರ್ ಗೇಜು ಮೇಟಿಂಗ್ ಸರ್ಫೇಸಸ್ ಮಧ್ಯದಲ್ಲಿರೋ ಗ್ಯಾಪ್ನ ಚೆಕ್ ಮಾಡೋದಕ್ಕೆ ಫೀಲರ್ ಗೇಜು. ವೈರ್ ಗೇಜು ವೈರ್ದು ಡಯಾಮೀಟರ್ ಅಥವಾ ಶೀಟ್ದು ಥಿಕ್ನೆಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ವೈರ್ ಗೇಜ್ ಯೂಸ್ ಮಾಡ್ತೀವಿ. ವೈರ್ ಗೇಜಲ್ಲಿ ಗೇಜ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಶೀಟ್ದು ಥಿಕ್ನೆಸ್ಸು ಏನಾಗ್ತಾ ಹೋಗುತ್ತೆ ಅಂತ ಕೇಳಿದ್ರೆ ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿ. ವೈರ್ ಗೇಜಲ್ಲಿ ನಮಗೆ ವೈರ್ ಗೇಜಲ್ಲಿ ಗೇಜ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಮ್ದು ಏನಾದರೂ ಶೀಟ್ದು ಥಿಕ್ನೆಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಕೇಳಿದ್ರೆ ಶೀಟ್ದು ಥಿಕ್ನೆಸ್ ಡಿಕ್ರೀಸ್ ಆಗುತ್ತೆ. ವೈರ್ ಗೇಜಲ್ಲಿ ಗೇಜ್ ನಂಬರ್ ಇನ್ಕ್ರೀಸ್ ಆದಂಗೆ ಶೀಟ್ದು ಥಿಕ್ನೆಸ್ ಅಥವಾ ವೈರ್ದು ಥಿಕ್ನೆಸ್ಸು ಡಿಕ್ರೀಸ್ ಆಗ್ತಾ ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಫೀಲರ್ ಗೇಜ್ ಏನಕ್ಕೆ ಯೂಸ್ ಮಾಡ್ತೀರಾ, ಕ್ಲಿಯರೆನ್ಸಸ್ನ ಚೆಕ್ ಮಾಡೋದಕ್ಕೆ, ಮೇಟಿಂಗ್ ಸರ್ಫೇಸಸ್ ಮಧ್ಯದಲ್ಲಿರೋ ಕ್ಲಿಯರೆನ್ಸ್ನ ಚೆಕ್ ಮಾಡೋದಕ್ಕೆ ಫೀಲರ್ ಗೇಜ್ನ ಯೂಸ್ ಮಾಡ್ತೀವಿ. ಸೊ ಎಲ್ಲ ಗೇಜಸ್ನ ನೆನ್ಪಿಟ್ಕೊಳ್ಳಿ. ಸ್ಲಿಪ್ ಗೇಜ್ನ ನಾವು ಈ ಸೈನ್ ಬಾರ್ ಹತ್ರನೂ ಯೂಸ್ ಮಾಡ್ಕೊಳ್ತೀವಿ, ಅಲ್ಲಿ ರಿಂಗಿಂಗ್ ಫಿನಾಮಿನಾ ಅಂತ ಅಪಿಯರ್ ಆಗುತ್ತೆ. ಸೊ ಎಲ್ಲವೂ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ ನೋಡಿ. ಎ ಸೈನ್ ಬಾರ್ ಈಸ್ ಮೇಡ್ ಅಪ್ ಆಫ್ 4 or 5 ಈಕ್ವಲಿ ಸ್ಪೇಸ್ಡ್ ಹೋಲ್ಸ್ ಆನ್ ಇಟ್ಸ್ ಬಾಡಿ. ದ ಪರ್ಪಸ್ ಆಫ್ ದಿಸ್ ಹೋಲ್ ಇಸ್. ಇಲ್ಲಿ ನೋಡಿ, ಇದು ಸೈನ್ ಬಾರು. ಈ ಸೈನ್ ಬಾರ್ ಮೇಲೆ ನಾವು ಹೋಲ್ಸ್ನ ಮಾಡ್ತೀವಿ. ಏನಕ್ಕೆ ಮಾಡಿರ್ತೀವಿ ಅಂತಂದರೆ ಆ ಮೆಟೀರಿಯಲ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕಾಗಲಿ ಅಂತ ಹೇಳ್ಬಿಟ್ಟು ಹೋಲ್ನ ಮಾಡಿರ್ತೀವಿ. ಅದ್ರ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೂ ಅಲ್ಲ, ಅದು ಡಿಸ್ಟಾರ್ಷನ್ ಅಪ್ಪರ್ ಸರ್ಫೇಸ್ ಡಿಸ್ಟಾರ್ಟ್ ಆಗೋಕ್ಕೂ ಅಲ್ಲ, ಅದು ಚೆನ್ನಾಗಿ ಕಾಣಲಿ ಅಂತಲೂ ಅಲ್ಲ. ಏನು ಜಸ್ಟ್ ಈಸಿಯಾಗಿ ಹೋಲ್ಡ್ ಮಾಡೋಕ್ಕೆ ಈಸಿ ಆಗಬೇಕು. ಹಾಗಾಗಿ ನಾವು ಅದ್ರ ಮೇಲೆ ಹೋಲ್ಸ್ನ ಪ್ರೊವೈಡ್ ಮಾಡಿ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಳೋಕೆ ನೋಡ್ತೀವಿ. ಸೊ ಆಪ್ಷನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಸೈನ್ ಬಾರ್ ಬಗ್ಗೆ ಇಲ್ಲಿ ಡಿಫ್ರೆಂಟ್ ಡೀಟೇಲ್ಸ್ ಇದೆ ನೋಡಿ. ಸ್ಟ್ಯಾಂಡರ್ಡ್ ಸೈಜಸ್ ಸೈನ್ ಬಾರ್ದೇನು 100 mm, 200 mm, 25 mm ಅವೈಲೇಬಲ್ ಇರುತ್ತೆ. ಸೈನ್ ಬಾರಿಂದ ನಾವು ಅಕ್ಯುರೇಟಾಗಿ ಆ್ಯಂಗಲ್ ಎಲ್ಲಿವರೆಗೂ ಮೆಜರ್ ಮಾಡ್ಬೋದು ಅಂದರೆ 45 ಡಿಗ್ರಿವರೆಗೂ. ಸೈನ್ ಬಾರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆ್ಯಂಗಲ್ಸ್ನ ಮೆಜರ್ ಮಾಡೋದಕ್ಕೆ ಹಾಗೂ ಕೊಟ್ಟರೆ ಆ್ಯಂಗಲಲ್ಲಿ ಲೊಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆದಮೇಲೆ ಇದು ಯಾವ ಏನಿಂದ ಯೂಸ್ ಮಾಡ್ತೀವಿ, ಸೈನ್ ಬಾರು ಹೈ ಕ್ರೋಮಿಯಂ ಸ್ಟೀಲಿಂದ ಮಾಡಿರ್ತೀವಿ ಅಥವಾ ಹೈ ಕಾರ್ಬನ್ ಸ್ಟೀಲು ಅಥವಾ ಕೊರಿಷನ್ ರೆಸಿಸ್ಟೆನ್ಸ್ ಸ್ಟೀಲ್, ಇದು ಭಾಳ ಇಂಪಾರ್ಟೆಂಟ್, ಇದನ್ನೆಲ್ಲ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಲೇಮ್ ಈಸ್ ಒಬ್ಟೈನ್ಡ್ ಇನ್ ಆಕ್ಸೋಅಸಿಟೈಲಿನ್ ವೆಲ್ಡಿಂಗ್ ಇಫ್ ಆಕ್ಸಿಜನ್ ಮಿಕ್ಸ್ಚರ್ ಈಸ್ ಮೋರ್ ದೆನ್ ದಿ ಅಸಿಟೈಲಿನ್ ವೆಲ್ಡಿಂಗ್. ನೋಡಿ, ಇಲ್ಲಿ ಆಕ್ಸಿಜನ್ ಮತ್ತು ಅಸಿಟೈಲಿನ್ ಎರಡೂ ಸಮ ಪ್ರಮೋಷನಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ಇದ್ದರೆ ನ್ಯೂಟ್ರಲ್ ಫ್ಲೇಮ್ ಬರುತ್ತೆ. ಆಕ್ಸಿಜನ್ದು ಕಮ್ಮಿ ಪ್ರಪೋರ್ಷನ್ ಇದ್ದು ಅಸಿಟೈಲಿನೇ ಜಾಸ್ತಿ ಇತ್ತಂದರೆ ಕಾರ್ಬನೈಸಿಂಗ್ ಫ್ಲೇಮ್ ಬರುತ್ತೆ. ಆಕ್ಸಿಜನ್ ಜಾಸ್ತಿ ಇದ್ದು ಅಸಿಟೈಲಿನ್ ಕಮ್ಮಿ ಇತ್ತಂದರೆ ಆಕ್ಸಿಡೈಸಿಂಗ್ ಫ್ಲೇಮ್ ಆಗುತ್ತೆ. ನಮಗೆ ಇಲ್ಲಿ ಆಕ್ಸಿಜನ್ ಮಿಕ್ಸ್ಚರ್ ಏನಾಗಿದೆ, ಮೋರ್ ಆಗಿದೆ. ಸೊ ಆಕ್ಸಿಜನ್ ಮಿಕ್ಸರ್ ಜಾಸ್ತಿ ಇದೆ ಯಾವುದಕ್ಕಿಂತ, ಅಸಿಟೈಲಿನ್ಗಿಂತ. ಸೊ ಆಕ್ಸಿಜನ್ ಮಿಕ್ಸರ್ ಜಾಸ್ತಿ ಆದಾಗ ಏನು ಬರಬೇಕು, ಆಕ್ಸಿಡೈಸಿಂಗ್ ಫ್ಲೇಮ್ ಬರಬೇಕು. ಆಪ್ಷನ್ ಸಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮಷಿನಿಂಗ್ ಟೈಮ್ ಭಾಳ ಇಂಪಾರ್ಟೆಂಟು. ಸೊ ಮಷಿನಿಂಗ್ ಟೈಮ್ನ ಕೇಳ್ತಾ ಇದ್ದೀನಿ ಇಲ್ಲಿ ಯಾವುದಕ್ಕೆ, ಡ್ರಿಲ್ಲಿಂಗಿಗೆ. T = L/N × F ಆಗುತ್ತೆ. T / L × T = L/N × F.
ಎಲ್ ಅಂದರೆ ಲೆಂತ್ ಆಫ್ ದಿ ಡ್ರಿಲ್, ಎನ್ ಅಂದರೆ ನಂಬರ್ ಆಫ್ ರಿಲೇಷನ್ಸ್, ಎಫ್ ಅಂದರೆ ಫೀಡ್. ಸೊ ಮಷಿನಿಂಗ್ ಟೈಮ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಎನ್ ಇಂಟು ಎಫ್. ಇದೇನು ಮಷಿನಿಂಗ್ ಟೈಮ್ ಆಫ್ ಎ ಡ್ರಿಲ್ಲಿಂಗ್ ಪ್ರೊಸೆಸ್. ಇವೆಲ್ಲ ಬರ್ದಿದ್ದು ನೋಡಿ ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬಿ ಪ್ರಶ್ನೆಗೆ ಸರಿಯಾದ ಉತ್ತರ. ವಿಚ್ ಡ್ರಿಲ್ಲಿಂಗ್ ಮಷಿನ್ ಈಸ್ ಕೇಪಬಲ್ ಆಫ್ ಡ್ರಿಲ್ಲಿಂಗ್ 12.5? ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ ಯೂಸ್ ಮಾಡ್ತೀವಿ. ಇದು ನೋಡಿದ್ದೆ ನೆನ್ಪಿಟ್ಕೊಂಡ್ರಿ. ಸ್ಮಾಲ್ ಡಯಾಮೀಟರ್ ಜಾಬ್ಸ್ಗೆ ನಾವು ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ ನೋಡಿ. ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಕಾರ್ನರ್ ಸೈಕಲ್. ಸೊ COP ರೆಫ್ರಿಜರೇಟರ್ಗೆ, ಇಲ್ಲಿ ನೋಡಿ ರೆಫ್ರಿಜರೇಟರ್ಗೆ ಮತ್ತು ಹೀಟ್ ಪಂಪ್ಗೆ ನೀವು ಹೋಲಿಸ್ಕೊಂಡ್ರೆ COP ಆಫ್ ರೆಫ್ರಿಜರೇಟರ್ RF ಪ್ಲಸ್ COP ಆಫ್ ಹೀಟ್ ಪಂಪ್ ಯಾವಾಗೂ ನಮ್ಗೆ ಏನಾಗಿರಬೇಕು 1 ಆಗಿರಬೇಕು. ಸೊ ಕಂಡೀಷನ್ ಎಲ್ಲಿದೆ ನೋಡಿ, ಆಪ್ಷನ್ ಬಿ ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ. ಸೊ COP ಆಫ್ ರೆಫ್ರಿಜರೇಟರು ಮತ್ತು ಹೀಟ್ ಪಂಪ್ ಯಾವಾಗೂ ನಮ್ಗೆ ಏನಾಗಿರುತ್ತೆ 1ಗೆ ಸಮ ಆಗಿರುತ್ತೆ. ಅವೆರಡನ್ನ ಆ್ಯಡ್ ಮಾಡಿದ್ರೆ ಅವೆರಡರ ವ್ಯಾಲ್ಯೂ ಏನು ಬರಬೇಕು 1 ಬರಬೇಕು. ಸೊ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ರೆಫ್ರಿಜರೇಟರ್ ಪ್ಲಸ್ ಕೋಎಫಿಷಿಯಂಟ್ ಆಫ್ ಹೀಟ್ ಪಂಪ್ ಎಷ್ಟಿರಬೇಕು 1 ಇರಬೇಕು. ಇದು ಭಾಳ ಇಂಪಾರ್ಟೆಂಟ್ ನೆನ್ಪಿ